ಇವತ್ತು ನಮ್ಮ ಅಜ್ಜಿ ಮಾಡ್ತಾ ಇದ್ದ ರೀತಿಯಲ್ಲಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಜ್ಜಿ ಮಾಡೋ ಹಾಗೆ ಅದೇ ರುಚಿ ಬರಬೇಕು ಅಂದರೆ ಅವ್ರ ಥರನೇ ಹಿತ್ತಲೆ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು. ಯಾಕಂದರೆ ನಾರ್ಮಲ್ ಪಾತ್ರೆಯಲ್ಲಿ ಅವ್ರು ಮಾಡೋ ಥರ ರುಚಿ ಬರಲ್ಲ. ಅದಕ್ಕೆ ಜಿಷ್ಟಾಯಿಂದ ಈ ಬ್ರಾಸ್ ಸಿಪ್ರಿ ಹಾಗೂ ಜಲೇಬಿ ಪ್ಯಾನ್ನ ತರಿಸಿದ್ದೀನಿ. ಜಿಷ್ಟ ಹಿತ್ತಲೆ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಹೀಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅಡುಗೆ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗೆ 90% ನ್ಯೂಟ್ರಿಯೆಂಟ್ಸ್ ರಿಟೇನ್ ಆಗಿ ಅಡುಗೆಯ ಫ್ಲೇವರ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಹಾಗೆ ಜಿಷ್ಟ ಅವರ ಜಲೇಬಿ ಪ್ಯಾನಲ್ಲಿ ಸಿಹಿ ತಿನಿಸುಗಳಷ್ಟೇ ಅಲ್ಲ, ಇನ್ನೂ ವೆರೈಟಿ ಅಡುಗೆ ಕೂಡ ಮಾಡ್ಬೋದು. ಈ ಹಿತ್ತಾಳೆ ಪಾತ್ರೆಗಳು ಎವ್ರಿಡೇ ಇಂಡಿಯನ್ ಕುಕ್ಕಿಂಗ್ಗೆ ಒಂದು ಪ್ರಾಕ್ಟಿಕಲ್ ಹಾಗೂ ಹೆಲ್ದಿ ಚಾಯ್ಸ್. ಜಿಷ್ಟ ಅವರು ಭಾರತದ ಸಾಂಪ್ರದಾಯಿಕ ಕಲಾವಿದರ ಜೊತೆ ಕೆಲಸ ಮಾಡಿ ನಮ್ಮ ಹಳೆಯ ಕಾಲದ ಅಡುಗೆ ಪಾತ್ರೆಯನ್ನು ಅವರ ಕಲೆಯನ್ನು ಜೀವಂತಗೊಳಿಸಲು ಸಹಾಯ ಮಾಡ್ತಿದ್ದಾರೆ. ನೀವು ಹೀಗೆ ಟ್ರೆಡಿಷ್ನಲ್ ಕುಕ್ವೇರನ್ನು ಬೈ ಮಾಡಬೇಕು ಅಂದರೆ ಜಿಷ್ಟ ಅವರದ್ದು JP ನಗರಲ್ಲಿ ಸ್ಟೋರ್ ಇದೆ. ಹಾಗೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಜಿಷ್ಟ ಅವರ ಹಿತ್ತಾಳೆ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಈ ಪಾಯಸ ನಮ್ಮ ಅಜ್ಜಿ ಮಾಡೋ ಹಾಗೆ ತುಂಬ ರುಚಿಯಾಗಿ ಬಂದಿದೆ. ಡೀಟೇಲ್ಸನ್ನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ.